ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ನೋಡಾದಮೇಲೆ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ನಾನಿವತ್ತು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ. ಹೌದು, ನಾನಿವತ್ತು ಗುರುಪೂರ್ಣಿಮೆಯ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಆ ಗುರುಪೂರ್ಣಿಮೆಯ ಬಗ್ಗೆ ಒಂದಷ್ಟು ಮಾಹಿತಿ, ಅದರ ಮಹತ್ವ, ಆಚರಣೆ ಹೇಗಿರುತ್ತೆ ಅನ್ನೋದನ್ನು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ನೋಡಿ ಕೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಏನೆಲ್ಲ ಆಚರಣೆ ಮಾಡಬೇಕು, ಅದರಿಂದ ಏನು ಒಳ್ಳೆಯದಾಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಈ ವರ್ಷ ಗುರುಪೂರ್ಣಿಮೆ ಜುಲೈ 29 ಬುಧವಾರದಂದು ಬಂದಿದೆ. 2026 ಸಾಲಿನಲ್ಲಿ ಗುರುಪೂರ್ಣಿಮೆಯನ್ನು 29 ಜುಲೈ ಬುಧವಾರದಂದು ಆಚರಿಸಲಾಗುತ್ತದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ದಿನದಂದು ಈ ಪವಿತ್ರ ಹಬ್ಬ ಬರುತ್ತದೆ. ಪ್ರತಿ ವರ್ಷ ಆಷಾಢದಲ್ಲಿ ಬರುವಂಥ ಹುಣ್ಣಿಮೆಯ ದಿನವನ್ನು ಗುರುಪೂರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಹಿಂದೂ ಪಂಚಾಂಗದ ಪ್ರಕಾರ ಪೂರ್ಣಿಮೆ ತಿಥಿಯ ವಿವರಗಳು ಈ ರೀತಿ ಇದೆ. ಅಂದರೆ ಪೂರ್ಣಿಮೆ ತಿಥಿ ಯಾವಾಗ ಆರಂಭ, ಯಾವಾಗ ಪೂಜೆ ಮಾಡಬೇಕು ಅಂತ ಹೇಳಿ. ಪೂರ್ಣಿಮೆ ತಿಥಿ ಆರಂಭವಾಗುವಂಥದ್ದು 28 ಜುಲೈ 2026ರಂದು ಸಂಜೆ 6:18 ಮಂಗಳವಾರ ಸಂಜೆನೇ ಶುರುವಾಗುತ್ತೆ. ಪೂರ್ಣಿಮೆ ತಿಥಿ ಮುಕ್ತಾಯ ಆಗುವಂಥದ್ದು ಜುಲೈ 29, 2026ರಂದು ರಾತ್ರಿ 8 ಗಂಟೆಗೆ ಮುಕ್ತಾಯ ಆಗುತ್ತದೆ. ಮಂಗಳವಾರ ಸಂಜೆ 6:18 ಶುರುವಾಗಿ ಬುಧವಾರ ರಾತ್ರಿ 8:05 ಮುಕ್ತಾಯಗೊಳ್ಳುತ್ತದೆ. ಸನಾತನ ಧರ್ಮದಲ್ಲಿ ಉದಯ ತಿಥಿಗೆ ಪ್ರಾಮುಖ್ಯತೆ ಇರುವುದರಿಂದ ಜುಲೈ 29ರ ಬುಧವಾರದಂದೇ ಮುಖ್ಯ ಪೂಜೆ ಹಾಗೂ ಆಚರಣೆಗಳನ್ನು ನಡೆಸಲಾಗುತ್ತದೆ. ಗುರು ಪೂಜೆ ಶುಭ ಮುಹೂರ್ತ. ಗುರು ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತ ಯಾವುದು ಅಂತ ಹೇಳಿದ್ರೆ ಬೆಳಗ್ಗೆ 5:41ರಿಂದ 9 ಗಂಟೆಯವರೆಗೆ ಪೂಜೆಗೆ ಅತ್ಯಂತ ಪ್ರಶಸ್ತ ಸಮಯವಾಗಿದೆ. ಇನ್ನು ಈ ಗುರುಪೂರ್ಣಿಮೆಯ ಮಹತ್ವ ಏನು ಅಂದರೆ ವ್ಯಾಸರ ಪೂಜೆ ಮಾಡಲಾಗುತ್ತದೆ. ಮತ್ತು ಗುರುಗಳು ಅಂತ ನಂಬಿರುವಂಥ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡಬಹುದು. ಏನಪ್ಪ ಈ ಹಬ್ಬದ ಮಹತ್ವ ಅಂತ ಹೇಳಿದ್ರೆ ಮಹಾಭಾರತ ಮತ್ತು 4 ವೇದಗಳನ್ನು ರಚಿಸಿದ ಮಹರ್ಷಿ ವೇದವ್ಯಾಸರ ಜನ್ಮದಿನವನ್ನು ಈ ದಿನದಂದು ಆಚರಿಸುವುದರಿಂದ ಇದಕ್ಕೆ ವ್ಯಾಸ ಪೂರ್ಣಿಮೆ ಎಂಬ ಹೆಸರು ಕೂಡ ಇದೆ. ಆ್ಯಂಡ್ ಬೌದ್ಧ ಮತ್ತು ಜೈನ ಧರ್ಮ ಗೌತಮ ಬುದ್ಧನು ಜ್ಞಾನೋದಯದ ನಂತರ ಸಾರನಾಥದಲ್ಲಿ ತನ್ನ ಮೊದಲ ಧರ್ಮೋಪದೇಶ ನೀಡಿದ ದಿನ ಮತ್ತು ಮಹಾವೀರರು ತಮ್ಮ ಪ್ರಥಮ ಶಿಷ್ಯನನ್ನು ಸ್ವೀಕರಿಸಿದ ದಿನವಾಗಿ ಈ ಹಬ್ಬಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಈ ಗುರುಪೂರ್ಣಿಮೆಯಂದು ಹತ್ತಿರದ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡಿ ನಿಮ್ಮ ಕೈಲಾದಂಥ ಸೇವೆಯನ್ನು ಸಲ್ಲಿಸಿ ಬಂದರೆ ತುಂಬಾ ಒಳ್ಳೆಯದಾಗುತ್ತದೆ. ಜೊತೆಗೆ ನಿಮಗೆ ಪಾಠ ಕಲಿಸಿದಂಥ ಗುರುಗಳಿಗೆ ಪ್ರತ್ಯಕ್ಷವಾಗಿ ಹೋಗಿ ಅವರಿಗೆ ಪಾದಕ್ಕೆ ಪೂಜೆ ಮಾಡಿ ನಮಸ್ಕರಿಸಿ ಅವರಿಗೆ ಗುರು ಕಾಣಿಕೆ ಕೊಡೋದಿದ್ರೆ ಕೊಟ್ಟು ಬಂದರೆ ಗುರುವಿಗೆ ಸಲ್ಲಿಸುವಂಥ ಗೌರವ ಅದು ಗುರು ಕಾಣಿಕೆ ಅಂತಲೇ ಹೇಳ್ಬೋದು. ಇನ್ನು ಜ್ಯೋತಿಷ್ಯ ಯೋಗವನ್ನು ನೋಡೋದಾದರೆ 2026ರ ಗುರುಪೂರ್ಣಿಮೆಯ ದಿನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಅಪರೂಪದ ಮತ್ತು ಶುಭಕರವಾದ ಗಜಕೇಸರಿ ಯೋಗ ಜನ್ಮ ತಾಳಲಿದೆ. ಈ ದಿನ ಗುರು ಮತ್ತು ಚಂದ್ರಗ್ರಹಗಳು ಪರಸ್ಪರ 7ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಈ ಯೋಗ ಸೃಷ್ಟಿಯಾಗಿ ಕೆಲವು ರಾಶಿಗಳವರಿಗೆ ಮುಖ್ಯವಾಗಿ ಮೀನ, ಕುಂಭ, ವೃಶ್ಚಿಕ ಆರ್ಥಿಕ ಮತ್ತು ವೃತ್ತಿಪರ ಯಶಸ್ಸು ಸಿಗಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿದೆ. ಇನ್ನು ಗುರುಪೂರ್ಣಿಮೆಯ ದಿನ ಪೂಜೆ ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ಮನೆಯ ದೇವರ ಕೋಣೆಯಲ್ಲಿ ವೇದವ್ಯಾಸರ ಅಥವಾ ನಿಮ್ಮ ಇಷ್ಟ ದೇವತೆಗಳ ಚಿತ್ರಪಟಕ್ಕೆ ದೀಪ ಹಚ್ಚಿ ಹೂವು ಹಾಗೂ ಹಣ್ಣುಗಳನ್ನು ಸಮರ್ಪಿಸಿ. ನಿಮ್ಮ ಗುರುಗಳು ಪ್ರತ್ಯಕ್ಷವಾಗಿ ಲಭ್ಯವಿದ್ದರೆ ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆಯಿರಿ. ಗುರುಗಳು ದೂರದಲ್ಲಿದ್ದರೆ ಮಾನಸಿಕವಾಗಿ ಅವರನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸಿ. ಈ ದಿನ ಗುರು ಶ್ಲೋಕವಾದ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದಾಗಿತ್ತು ಗುರುಪೂರ್ಣಿಮೆಯ ಮಹತ್ವ, ಆಚರಣೆಯ ಬಗೆಗಿನ ವಿಡಿಯೋ. ಏನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಬರ್ತೀನಿ ಹೊಸ ವಿಡಿಯೋ ಒಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್.